ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಸೋತ ಮೇಲೆಯೂ ಕೂಡ ನಾನು ಸೋತಿಲ್ಲ ಅಂತ ಹೇಳ್ಕೊಂಡ್ರೆ ಏನ್ರಿ ಹೇಳಬೇಕು? ಇವರು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಕಿತ್ತು ಬಿಸಾಕಿದ್ದಾರೆ. ರಾಜೀನಾಮೆಗೆ ಒಪ್ಪಲಿಲ್ವಂತೆ ಮಮತಾ ಬ್ಯಾನರ್ಜಿ. ಸರ್ಕಾರವನ್ನು ವಜಾ ಮಾಡಿ ಹಾಕಿದ್ರು. ಸರ್ಕಾರವನ್ನು ವಜಾಗೊಳಿಸಿ ರಾಜ್ಯಪಾಲರಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಕಾರಣ, ಸೋತ ನಂತರ ಹೋಗ್ಬಿಟ್ಟು ರಾಜೀನಾಮೆಯನ್ನ ಕೊಡಬೇಕು, ನನ್ನ ಅಧಿಕಾರ ಮುಗಿದೋಯ್ತು, ನಾನು ಸೋತಿದ್ದೀನಿ ಅಂತ ಹೇಳಿ. ಅವರು ಹೋಗಿಲ್ಲ, ನಾನು ಸೋತಿಲ್ಲ ಅಂತ ಹೇಳಿ. ಈಗ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಕೌಂಟ್ ಡೌನ್. ಮಮತಾ ಬ್ಯಾನರ್ಜಿ ಆಡಳಿತ ಅಧಿಕೃತವಾಗಿ ಈಗ ಅಂತ್ಯವಾಗಿದೆ. ನಾನು ಸೋತಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದರು. ಅವ್ರು ಅನ್ಕೊಳ್ತಾ ಇದ್ದಾರೆ, ಈಗಲೂ ಕೂಡ ನನ್ನ ಜನನ ಹಿಂಗೆ ತಿರಸ್ಕಾರ ಮಾಡ್ಬಿಟ್ರ ಅಂತ ಹೇಳಿ. ಹೋಗಿ ಸೋತಾದ ನಂತರ ಈಗ ಹೋಗ್ಬಿಟ್ಟು ಒಂದು 6 ತಿಂಗಳು ಸುಮ್ಮನೆ ಏನು ಕೆಲಸ ಇರಲಾರ್ದ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪೆಲ್ಲಿ ಅಂತ ಹೇಳಿ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವು ಯಾವುದು ಕೂಡ ತಲೆಗೆ ಏರೋದಿಲ್ಲ. ನಾನೇನು ತಪ್ಪು ಮಾಡ್ತಾ ಅನ್ನೋದ್ರೂ ಕೂಡ ಕಣ್ಣಿಗೆ ಕಾಣೋದಿಲ್ಲ. ಹಂಗೆ ಆಗುತ್ತೆ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ತೆಗೆದು ಹಾಕಿದ್ದಾರೆ ರಾಜ್ಯಪಾಲರು, ವಜಾ ಮಾಡಿ ಇಟ್ಟಿದ್ದಾರೆ. ಬೇರೆದವ್ರಿಗೆ ಅವಕಾಶ ಕೊಡಬೇಕಲ್ಲ. ಈಗ ಪೂರ್ಣ ಬಹುಮತದಲ್ಲಿ ಬಂದಿರುವಂಥ, ಅದು ಪೂರ್ಣ ಏನು, ಸೂಪರ್ ಪೂರ್ಣ ಬಹುಮತದಲ್ಲಿ ಬಂದಿರುವಂತಹ BJPಗೆ ಈಗ ಅವಕಾಶವನ್ನು ಮಾಡಿಕೊಡ್ತಾರೆ. ಇವರು ರಾಜೀನಾಮೆಯನ್ನು ಕೊಡಲಿಲ್ವಂತೆ, ಹಾಗಾಗಿ ವಜಾ ಮಾಡಿದರು ಗೌರ್ಮೆಂಟನ್ನು. ಅಲ್ಲಿಗೆ ಮುಗೀತಿ ಕತೆ. ಬಟ್ ಇನ್ನೂ ಕೂಡ ಅದು ಏರಿರೋದು ಕೆಳಗಡೆಗೆ ಇಳಿದೇ ಇಲ್ಲ, ತಲೆಗೆ ಏರಿರೋದು. ನಾನಿನ್ನೂ ಹಾಗೇ ಇದ್ದೀನಿ, ಅಧಿಕಾರದಲ್ಲೇ ಇದ್ದೀನಿ, ನಾನು ಸೋತಿಲ್ಲ. ತುಂಬ ಒಂದು ಸಲ ಏನಾಗುತ್ತೆ ಗೊತ್ತಾ, ಕೆಲವೊಂದು ಟೈಮಲ್ಲಿ ಕಷ್ಟಪಟ್ಟು ಬೆಳೆದು ಮೇಲ್ಗಡೆಗೆ ಏರಿದಾಗ ಸೋಲನ್ನು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಭಾಳ ಕಷ್ಟ ಆಗ್ಬಿಡುತ್ತೆ, ಭಾಳ ಕಷ್ಟ ಆಗುತ್ತೆ ಸೋಲನ್ನು ಅರಗಿಸ್ಕೊಳ್ಳೋದು. ಬಟ್ ಎರಡೂ ಸಮಾನವಾಗಿ ನೋಡಬೇಕಾಗತ್ತೆ.